ಚಕ್ರವ್ಯೂಹದೊಳಗೆ ಸಿಕ್ಕಿಹಾಕಿಕೊಂಡ ಅಭಿಮನ್ಯು ಒಬ್ಬನೇ ಅನೇಕ ಮಹಾವೀರರೊಂದಿಗೆ ಹೋರಾಡಿದನು. ರಥಚಕ್ರಗಳು ಹೊಡೆದವು, ಧನಸ್ಸು ಮುರಿದು ಹೋಯಿತು, ಸಾರಥಿ ಸತ್ತು ಹೋದನು, ಕುದುರೆಗಳು ಬಿದ್ದವು. ಆದರೂ ಅವನು ಹಿಂದೆ ಸರಿಯಲಿಲ್ಲ. ಖಡ್ಗ ಗದೆ ಮುರಿದವು, ಚಕ್ರ ಕೈಗೆ ಸಿಕ್ಕಿದ್ದರಿಂದಲೇ ಹೋರಾಡಿದನು. ಅವನ ಯುದ್ಧ ಶೌರ್ಯವನ್ನು ಕಂಡು ಶತ್ರುಪಕ್ಷಕ್ಕೂ ಆಶ್ಚರ್ಯವಾಯಿತು. ಆದರೆ ಧರ್ಮಯುದ್ಧದ ನಿಯಮಗಳನ್ನು ತಿಳಿದು ಹಲವರು ಸೇರಿ ಅವನ ಮೇಲೆ ದಾಳಿ ನಡೆಸಿದರು. ಕೊನೆಗೆ ದುಶ್ಯಾಸನನ ಪುತ್ರನ ಗದಾಘಾತದಿಂದ ಅವನು ಕುಸಿದನು. ಅಭಿಮನ್ಯು ಅಲ್ಲೇ ವೀರಮರಣ ಪಡೆದನು. ಆದರೆ ಅವನ ಮರಣ ವಿಧಾನ ಅನ್ಯಾಯದ ಶಿಖರವಾಗಿತ್ತು. ಅಭಿಮನ್ಯುವಿನ ಸಾವಿನ ಸುದ್ದಿ ಪಾಂಡವರ ಶಿಬಿರಕ್ಕೆ ತಲುಪಿದಾಗ ಶೋಕ ಮತ್ತು ಕ್ರೋಧ ಒಂದೇ ವೇಳೆ ಉಕ್ಕಿದವು. ವಿಶೇಷವಾಗಿ ಅರ್ಜುನನ ಹೃದಯ ಭಗ್ನವಾಯಿತು. ಅವನು ತನ್ನ ಪುತ್ರ ಕಳೆದುಕೊಂಡ ತಂದೆ ಮಾತ್ರವಲ್ಲ, ಅನ್ಯಾಯದಿಂದ ಸುಟ್ಟು ಹೋದ ಯೋಧನೂ ಆಗಿದ್ದನು. ಅವನು ಜಯದ್ರಥನನ್ನು ಮುಂದಿನ ದಿನ ಸೂರ್ಯಾಸ್ತಕ್ಕೂ ಮುನ್ನ ಕೊಲ್ಲುವೆ, ಇಲ್ಲವಾದರೆ ಆತ್ಮಾಹುತಿ ನೀಡುವೆ ಎಂದು ಭೀಕರ ಪ್ರತಿಜ್ಞೆ ಮಾಡಿದನು. ಅಭಿಮನ್ಯುವಿನ ವೀರಮರಣ ಮಹಾಭಾರತದ ಅತ್ಯಂತ ಗೂಢಭರಿತ ಘಟನೆಗಳಲ್ಲಿ ಒಂದು. ಯುವ ಶೌರ್ಯವನ್ನು ಅಧರ್ಮ ಘಟನೆಯಿಂದ ತುಳಿಯುವ ಕ್ರೂರತೆ ಇಲ್ಲಿ ಪರಾಕಾಷ್ಠೆ ತಲುಪುತ್ತದೆ. ಇದೇ ನಂತರದ ಯುದ್ಧವನ್ನು ಇನ್ನಷ್ಟು ಕಟು, ವೈಯಕ್ತಿಕ ಮತ್ತು ಪ್ರತೀಕಾರಮಯಗೊಳಿಸಿತು.